ಹಾಲೆಲೂಯ. ನಮ್ಮ ಕರ್ತನು ಒಳ್ಳೆಯವರಾಗಿದ್ದಾರೆ. ಇನ್ನೊಂದು ದಿವಸ ನಿಮ್ಮ ಜೊತೆಯಲ್ಲಿ ಸೇರಿ ಅವರನ್ನು ಆರಾಧಿಸುವುದಕ್ಕೆ, ಅವರನ್ನು ಸ್ತುತಿಸುವುದಕ್ಕೆ ಕರ್ತನು ಕೊಟ್ಟಂತ ಈ ಒಂದು ಉನ್ನತವಾದಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಮ್ಮ ದೇವರು ಒಳ್ಳೆಯ ದೇವರು ಪ್ರಿಯರೇ. ಹಾಲೆಲೂಯ. ಹೌದು, ಅವ್ರನ್ನ ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಈ ದಿವಸ ಈ ಸಮಯದಲ್ಲಿ ನಾವು ಆರಾಧಿಸುವಾಗ ಕೇವಲ ನಮ್ಮ ಬಾಯಿಗಳಿಂದ ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ಹೃದಯದಿಂದ ನಾವು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಯಾಕಂದರೆ ನಮ್ಮ ಆರಾಧನೆಗೆ ಅವರು ಯೋಗ್ಯನಾಗಿದ್ದಾನೆ. ಹಾಲೆಲೂಯ. ಕಣ್ಣುಗಳನ್ನು ಮುಚ್ಚಿಕೊಟ್ಟು ನಮ್ಮನ್ನು ನಾವು ಈ ಸಮಯದಲ್ಲಿ ಅರ್ಪಿಸಿಕೊಡೋಣ. ದೇವರೇ, ಅಪ್ಪ ನೀನು ಕರ್ತನೆ ನಮ್ಮ ಆರಾಧನೆಯಿಂದ ಮಹಿಮೆ ಹೊಂದಬೇಕು ಎಂಬುದಾಗಿ ನಾವು ಕರ್ತನ ಹತ್ರ ಪ್ರಾರ್ಥಿಸೋಣ ಪ್ರಿಯರೇ. ಪರಿಶುದ್ಧನೇ, ಸರ್ವಶಕ್ತನೇ, ಅಪ್ಪ ಕೋಟ್ಯಾನುಕೋಟಿ ದೇವದೂತರುಗಳು ಪ್ರತಿನಿತ್ಯ ಆರಾಧಿಸುವಂತ ನಮ್ಮ ಒಳ್ಳೆಯ ತಂದೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಕರ್ತನೆ, ಈ ದಿವಸ ನಾವು ಬದುಕಿರುವುದಾದರೆ ನಿನ್ನ ಕೃಪೆಯಿಂದ ತಂದೆ. ಅಪ್ಪ ಈ ದಿವಸ ಕರ್ತನೆ ಸ್ವಾಮಿ, ನಿನ್ನ ಅಪ್ಪ ಸನ್ನಿಧಾನದಲ್ಲಿ ಈ ಸಮಯವನ್ನು ಕಳೆಯುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ನಾವು ನಿನ್ನನ್ನು ಸ್ತುತಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನೀನು ಪರಿಶುದ್ಧಪಡಿಸಪ್ಪ. ನಮ್ಮಲ್ಲಿ ಯಾವುದಾದ್ರೂ ಕಾರ್ಯಗಳು ನಿನಗೆ ವಿರೋಧವಾದಂಥದ್ದು ಇರುವುದಾದರೆ ಈಗಲೇ ಅವುಗಳೆಲ್ಲದರಿಂದ ನಮಗೆ ಬಿಡುಗಡೆ ಕೊಟ್ಟು ಸ್ವಾಮಿ ಅಪ್ಪ ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮನ್ನು ಉಪಯೋಗ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜನೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿಸು ಕರ್ತನೆ. ಕಲ್ವಾರಿ ಬಲಿಪೀಠವೇ, ನನಗಾಗಿ ನಿನ್ನ ರಕ್ತವೇ. ಕಲ್ವಾರಿ ಬಲಿಪೀಠವೇ, ನನಗಾಗಿ ನಿನ್ನ ರಕ್ತವೇ. ನಿತ್ಯವೂ ಪರಿಶುದ್ಧ ಜೀವ ಬಲಿಯಾಗಿ ನನ್ನನ್ನೇ ಸಮರ್ಪಿಸುವೆ. ಹೇಳೋಣ ಯೇಸುವಿಗೆ. ನಿತ್ಯವೂ ಪರಿಶುದ್ಧ ಜೀವ ಬಲಿಯಾಗಿ ನನ್ನನ್ನೇ ಸಮರ್ಪಿಸುವೆ. ಮಹಿಮೆ, 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 ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ, ಮಹಿಮೆ, ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ನಿನ್ನಯ ರಕ್ತದಿಂದ ತೊಳೆದು ಶುದ್ಧ ಮಾಡು. ನಿನ್ನಯ ರಕ್ತದಿಂದ ನನ್ನ ತೊಳೆದು ಶುದ್ಧ ಮಾಡು. ಹಿಂದೆ ನಾ ಹಿಮದಂತೆ ಪರಿಶುದ್ಧನಾಗುವೆ ಪಾವನ ವಚನದಿಂದ. ಹಿಂದೆ ನಾ ಹಿಮದಂತೆ ಪರಿಶುದ್ಧನಾಗುವೆ ಪಾವನ ವಚನದಿಂದ. ಮಹಿಮೆ, ಮಹಿಮೆ, ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಎಲ್ಲ ಮಹಿಮೆ, ಮಹಿಮೆ, ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಕರ್ತನ ಗುಡಾರವೇ, ಕರ್ತನ ಗುಡಾರವೇ, ನನ್ನ ದೇವರ ಸನ್ನಿಧಿಯೇ. ಹುಡುಕಿ ಓಡಿ ಬಂದೆ, ಸವಿಯಾದ ಸೌಭಾಗ್ಯವೇ. ಮಹಿಮೆ, ಮಹಿಮೆ, ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ, ಮಹಿಮೆ, ಮಹತ್ವವು
ಎಲ್ಲ ಮಹಿಮೆ, ಹೌದು ಸ್ವಾಮಿ, ಮಹತ್ವ ನನ್ನ ಪ್ರಿಯ ಯೇಸುವೆ ನಿನಗೊಬ್ಬನಿಗೆ ಸಲ್ಲಲ್ಪಡಲಪ್ಪ. ನೀನು ಯೋಗ್ಯನು, ಎಲ್ಲ ಮಹಿಮೆಗೆ ನೀನು ಯೋಗ್ಯನು ಸ್ವಾಮಿ. ನಿನ್ನ ನಾವು ಆರಾಧಿಸ್ತೇವಪ್ಪ, ನಿನ್ನ ನಾವು ಘನಪಡಿಸ್ತೇವೆ. ನಿನ್ನ ನಾಮಕ್ಕೆ ತಕ್ಕಂತ ಮಹಿಮೆಯನ್ನ ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ನಿನಗೆ ಸಲ್ಲಿಸ್ತೇವೆ ಅಪ್ಪ. ನೀನು ಮಾಡಿದಂಥ ಉಪಕಾರಗಳು ಹೇರಳವಾದದ್ದು ಸ್ವಾಮಿ. ಅಪ್ಪ, ನಾವು ಅದನ್ನು ಎಣಿಸುವುದಕ್ಕೂ ಸಾಧ್ಯವಿಲ್ಲಪ್ಪ. ಅಷ್ಟೊಂದು ಉಪಕಾರಗಳನ್ನು ನಮ್ಮ ಜೀವನದಲ್ಲಿ ಮಾಡಿದಿ. ನೀ ನಮ್ಮ ಸ್ತುತಿಗೆ ಪಾತ್ರನು, ನಿನ್ನ ಆರಾಧನೆಗೆ ಯೋಗ್ಯನು. ನಿನ್ನ ನಾವು ಭಜಿಸ್ತೇವಪ್ಪ ಸ್ವಾಮಿ. ಹಾಲೆಲೂಯ. ನನ್ನ ಸ್ತುತಿ ಪಾತ್ರನೇ ನನ್ನೇಸಯ್ಯ, ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಸ್ತುತಿ ಪಾತ್ರನೇ ನನ್ನೇಸಯ್ಯ. ನಮ್ಮ ಸ್ತುತಿಗೆ ಪಾತ್ರನೇ, ನಮ್ಮ ಆರಾಧನೆಗೆ ಯೋಗ್ಯನೇ, ನಿನಗೆ ಮಹಿಮೆ ರಾಜನೇ. ನನ್ನ ಸ್ತುತಿ ಪಾತ್ರನೇ ನನ್ನೇಸಯ್ಯ, ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಸ್ತುತಿ ಪಾತ್ರನೇ ನನ್ನೇಸಯ್ಯ. ವಾಕ್ಯವೇ ನನ್ನ ಪರವಶವು, ನಿನ್ವಾಕ್ಯವೇ ನನ್ನ ಆತ್ಮಕ್ಕೆ ಆಹಾರವು. ನಿನ್ವಾಕ್ಯವೇ ನನ್ನ ಪರವಶವು, ನಿನ್ವಾಕ್ಯವೇ ನನ್ನ ಆತ್ಮಕ್ಕೆ ಆಹಾರವು. ನಿನ್ವಾಕ್ಯವೇ ನನ್ನ ಪಾದಗಳಿಗೆ ದೀಪವು, ಪಾದಗಳಿಗೆ ದೀಪವು. ನಿನ್ವಾಕ್ಯವೇ ನನ್ನ ಪಾದಗಳಿಗೆ ದೀಪವು. ನನ್ನ ಸ್ತುತಿ ಪಾತ್ರನೇ ನನ್ನೇಸಯ್ಯ, ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಸ್ತುತಿ ಪಾತ್ರನೇ ನನ್ನೇಸಯ್ಯ. ಹೌದು ಸ್ವಾಮಿ, ನಿನ್ನ ಕೃಪೆಯ ನಮ್ಮ ಆಶ್ರಯವಾಗಿದೆ ಕರ್ತನೆ. ನಿನ್ನ ಕೃಪೆಯಿಂದ ನಮ್ಮನ್ನು ಅನುದಿನ ನಡೆಸುವಂತ ದೇವರೇ ಸ್ತೋತ್ರ ಸ್ವಾಮಿ. ನಿನ್ ಕೃಪೆಯೇ ನನ್ನ ಆಶ್ರಯವು, ನಿನ್ ಕೃಪೆಯೇ ನನ್ನ ಆತ್ಮಕ್ಕೆ ಅಭಿಷೇಕವು. ನಿನ್ ಕೃಪೆಯೇ ನನ್ನ ಆಶ್ರಯವು, ನಿನ್ ಕೃಪೆಯೇ ನನ್ನ ಜೀವನ ಅಭಿಷೇಕವು. ನಿನ್ ಕೃಪೆಯೇ ನನ್ನ ಜೀವನ ಆಧಾರವು. ನಿನ್ ಕೃಪೆಯೇ ನನ್ನ ಜೀವನ ಆಧಾರವು. ಈ ಕೃಪೆಯೇ ನನ್ನ ಜೀವನ ಆಧಾರವು. ನನ್ನ ಸ್ತುತಿ ಪಾತ್ರನೇ ನನ್ನೇಸಯ್ಯ, ನನ್ನ
ಸ್ತೋತ್ರ ಸ್ವಾಮಿ. ನಮ್ಮ ಸ್ತುತಿಗೆ ಪಾತ್ರನೇ ನಿನಗೆ ಮಹಿಮೆ. ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಆರಾಧನೆಗೆ ನೀನೇ ಯೋಗ್ಯನು ಅಯ್ಯ. ನನ್ನ ಸ್ತುತಿ ಪಾತ್ರನೇ ನನ್ನ ಯೇಸಯ್ಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಅಪ್ಪ. ನಮ್ಮ ಬಾಳಿನ ಬೆಳಕು ನೀನೇ ಕರ್ತನೆ ಸ್ವಾಮಿ. ಅಪ್ಪ, ಕತ್ತಲೆಯ ಸಮಯದಲ್ಲಿ ನಮ್ಮ ಬೆಳಕಾಗಿದ್ದೀರಿ. ಬಲಹೀನತೆಯ ಸಮಯದಲ್ಲಿ ನೀವು ನಮ್ಮ ಬಲವಾಗಿದ್ದೀರಿ ಕರ್ತನೆ. ಸೋತು ಹೋದಂತ ಸಮಯದಲ್ಲಿ ಕರ್ತನೆ ನೀ ನಮ್ಮ ಜೀವವಾಗಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ, ನಿನ್ನ ನಾಮಕ್ಕೆ ಘನತೆ ಸ್ವಾಮಿ. Hallelujah. Oh, you are my strength. You are my song, oh Lord. Thank you, Jesus. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟೋ ಆನಂದ. ಎಲ್ಲರೂ ಹೇಳೋಣ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟೋ ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟೋ ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟೋ ಆನಂದ. ಈ ಲೋಕವನಿ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟೆ. ಈ ಲೋಕವನ್ನೇ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟೆ. ಮಾರ್ಗ ತಪ್ಪಿ ಹೋದ ನನ್ನ ನಿನ್ನ ಪ್ರೀತಿಯಿಂದ ಸೆಳೆದುಕೊಂಡೆ. ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆಯು ನೀನೇ. ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆಯು ನೀನೇ. ಈ ಲೋಕವನಿ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟೆ. ಈ ಲೋಕವನ್ನೇ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟೆ. ಮಾರ್ಗ ತಪ್ಪಿ ಹೋದ ನನ್ನ ನಿನ್ನ ಪ್ರೀತಿ ಸೆಳೆದುಕೊಂಡೆ. ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆ ನೀನೆ, ನನ್ನ ಆಲೋಚನೆಯು ನೀನೇ. ನನ್ನ ಹೃದಯದೋಳು ನೀನೇ,
ಯೇಸು ನನ್ನ ಬಾಳಿನ ಬೆಳಕಾದ ನನಗೆ ಎಷ್ಟೋ ಆನಂದ. ಪಾಪ ಕತ್ತಲೆಯು ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ಪಾಪ ಕತ್ತಲೆಯು ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆಯು ನೀನೇ. ಹೌದು ಸ್ವಾಮಿ, ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬಾಳಿನ ಬೆಳಕಾದ ನನಗೆ ಎಷ್ಟೋ ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ ನನಗೆ ಎಷ್ಟೋ ಆನಂದ. ನನಗೆ ಎಷ್ಟೋ ಆನಂದ. ನನಗೆ ಎಷ್ಟೋ ಆನಂದ. ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ಆನಂದಕ್ಕೆ, ನಮ್ಮ ಉಲ್ಲಾಸಕ್ಕೆ ಕಾರಣನಾಗಿರುವಂಥ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳಂಥ ದೇವಜನರೇ, ಈ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಿರುವಂಥ ವಾಕ್ಯ ಆದಿಕಾಂಡಗಳ ಪುಸ್ತಕ 2ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನಾನು ಈ ದಿವಸ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಆ ವಚನ ಈ ರೀತಿಯಲ್ಲಿ ಹೇಳ್ತದೆ, ಇದಲ್ಲದೆ ಯೆಹೋವನು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟುದರ ಅರುವನ್ನು ಹುಟ್ಟಿಸುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗಿವಿ ಎಂದು ವಿಧಿಸಿದನು. ಹಲ್ಲೆಲೂಯಾ. ಈ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಹೋಗ್ತಿರುವಂಥ ವಾಕ್ಯ ಭಾಗ, ಯೇಸು ಸ್ವಾಮಿ ನಮ್ಮಿಂದ ಯಾವುದನ್ನು ಬಯಸ್ತಾ ಇದ್ದಾರೆ, ಯೇಸು ಸ್ವಾಮಿ ನಮ್ಮ ಜೀವನದಿಂದ ಯಾವ ವಿಷಯವನ್ನು ಬಯಸ್ತಾ ಇದ್ದಾರೆ ಎಂಬಂಥದ್ದನ್ನು ನಾನು ನಿಮ್ಮ ಜೊತೆಯಲ್ಲಿ ಈ ದಿವಸ ಹಂಚಿಕೊಳ್ಳಿಕ್ಕಿದ್ದೇನೆ ಪ್ರೇರೆ. ನೋಡ್ರಿ, ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ಆದಾಮ ಹವ್ವಳನ್ನು ಏದೇನ್ ತೋಟದಲ್ಲಿ ಅವರನ್ನು ಸೃಷ್ಟಿಸಿ ಅವರಿಗೆ ಆ ತೋಟವನ್ನು ನೋಡಿಕೊಳ್ಳೋದಕ್ಕೆ ಹೇಳಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂದರೆ, ನೀವು ಈ ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಯಥೇಚ್ಛವಾಗಿ ಎಷ್ಟು ಬೇಕಾದಷ್ಟು ನೀವು ತಿನ್ಬೋದು, ಆದರೆ ಒಳ್ಳೆಯದರ ಕೆಟ್ಟುದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು. ಇವತ್ತು ನಾವು ಒಂದು ವಿಷಯವನ್ನು ನಾವು ಆಲೋಚನೆ ಮಾಡಿ ನೋಡೋಣ ಪ್ರೇರೆ. ಯಾಕೆ ದೇವರಿಗೆ ಆದಾಮ ಮತ್ತು ಹವ್ವಳು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹೊಂದಿಕೊಳ್ಬಾರ್ದು ಎಂಬುದಾಗಿ ದೇವರು ಇಷ್ಟಪಟ್ಟರು? ನಾವು ಈ ವಿಷಯವನ್ನು ಈ ದಿವಸ ನಾವು ಅರ್ಥ ಮಾಡಿಕೊಳ್ಳೋಣ. ನಿಮಗೆ ಈ ಪ್ರಶ್ನೆ ಬಂದಿರ್ಬೋದು ಅಥವಾ ನಿಮಗೆ ಗೊತ್ತಿರ್ಬೋದು, ಯಾಕೆ ದೇವರು ಹೇಳಿದರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸಿಕೊಳ್ಳುವಂಥದ್ದು ಅಥವಾ ಅರಿವು ನಮಗೆ ಬರುವಂಥದ್ದು, ಅದರಲ್ಲಿ ಏನು ತಪ್ಪಿದೆ ಅಲ್ವಾ? ಇವತ್ತು ನೋಡ್ರಿ, ಪ್ರಪಂಚದಲ್ಲಿ ಎಷ್ಟೋ ಕಡೆ ಯಾವುದು ಫೇಕು ಯಾವುದು ರಿಯಲ್ ಅನ್ನುವಂಥದ್ದು ಗೊತ್ತಾಗದಿರೋದಷ್ಟು ಮೋಸ ಈಗ ಎಲ್ಲ ಕಡೆ ಇರುವುದನ್ನು ನಾವು ನೋಡ್ತೇವೆ. ದೇವರ ಆತ್ಮನ ಒಂದು ವರಗಳಲ್ಲಿ ಒಂದು ವರ ಯಾವುದು ಗೊತ್ತಾ? ವಿವೇಚನೆಯ ವರ ಎಂಬುದಾಗಿ ಹೇಳ್ತದೆ. ಗಿಫ್ಟ್ ಆಫ್ ಡಿಸರ್ನ್ಮೆಂಟ್ ಅಂದರೆ ತಿಳಿದುಕೊಳ್ಳುವಂಥದ್ದು, ಇದು ಸರಿನಾ ಇದು ತಪ್ಪಾ ಅಂತ.
ಅಂಥ ಒಂದು ಮರವನ್ನು ಏದೇನ್ ತೋಟದಲ್ಲಿ ದೇವರು ಇಟ್ಟು ಈ ಮರದ ಹಣ್ಣನ್ನು ನೀವು ತಿನ್ನಬೇಡ್ರಿ ಅಂದರೆ ಯಾಕೆ ಹೇಳಿರಬಹುದು? ಈ ವಿಷಯವನ್ನು ನಾವು ಈ ದಿವಸ ಅರ್ಥ ಮಾಡಿಕೊಳ್ಳೋಣ. ಆವಾಗ ನಮಗೆ ಗೊತ್ತಾಗುತ್ತೆ ಯೇಸು ಸ್ವಾಮಿ ನನ್ನಿಂದ ನಿಮ್ಮಿಂದ ಈ ದಿವಸ ಯಾವುದನ್ನು ಬಯಸ್ತಾ ಇದ್ದಾರೆ ಅಂತ. ನೋಡಿ ಪ್ರಿಯರೇ, ಒಳ್ಳೆಯದರ ಕೆಟ್ಟದರ ಅರಿವು ಯಾಕೆ ನಮಗೆ ಬೇಕು? ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಒಂದು ಉದಾಹರಣೆಗೋಸ್ಕರವಾಗಿ ಹೇಳ್ತೇನೆ. ಹುಟ್ಟಿದಂಥ ಒಂದು ಮಗುವಿಗೆ 1 ವರ್ಷದ ಒಳಗಡೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಿರುತ್ತಾ? ಅದಕ್ಕೆ ಅರ್ಥ ಆಗುತ್ತಾ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ? ಸೊ ಏನು ಮಾಡುತ್ತೆ ಹಾಗಂದರೆ, ಆ ಮಗು ಏನು ಮಾಡಬೇಕು? ಹುಟ್ಟಿದಂಥ ಮಗು ತನ್ನ ತಂದೆ ತಾಯಿಯ ಮೇಲೆ ಅದು ಆತುಕೊಂಡಿರಬೇಕು, ತನ್ನ ತಂದೆ ತಾಯಿಯ ಮೇಲೆ ಅದು ಡಿಪೆಂಡ್ ಆಗಿರಬೇಕು, ಸರೆಂಡರ್ ಆಗಿರಬೇಕು, ಅರ್ಪಿಸಿ ಕೊಟ್ಟಿರ್ಬೇಕು ಮಗು. ಆವಾಗ ತಂದೆ ತಾಯಿಗಳು ಅದನ್ನು ನೋಡ್ಕೊಳ್ತಾರೆ. ಯಾಕಂದರೆ ಹುಟ್ಟಿದಂಥ ಮಗುವಿಗೆ ತಾನು ಏನು ಮಾಡಬೇಕು ಎಂಬುದಾಗಿ ಅದಕ್ಕೆ ಗೊತ್ತಿರೋದಿಲ್ಲ. ಸೊ ಅದೇನು ಮಾಡುತ್ತೆ? ತನ್ನನ್ನು ತಾನು ಅರ್ಪಿಸಿ ಕೊಡುತ್ತೆ. ಇವತ್ತು ನನ್ನ ದೇವರ ಇಷ್ಟ ಏನು ಗೊತ್ತಾ ಪ್ರಿಯರೇ? ನಾವು ಸೇವಿಸುವಂಥ ನಮ್ಮ ದೇವರ ಇಷ್ಟ ಏನಂತಂದರೆ, ನಾನು ನೀವು ಅವರ ಮೇಲೆ ಆತುಕೊಂಡಿರಬೇಕೆನ್ನುವಂಥದ್ದು ಅವ್ರ ಇಷ್ಟ. ಹಲ್ಲೆಲೂಯಾ. ಯಾಕಂದರೆ ನೋಡ್ರಿ, ಒಂದು ಮಾತು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಹಣ್ಣನ್ನು ತಿಂದ ಮೇಲಾದರೂ ಅವರು ಪಾಪ ಮಾಡದೇ ಇದ್ರ? ಗೊತ್ತಾದರೂ ಕೂಡ ಅವ್ರಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಗೊತ್ತಾದರೂ ಕೂಡ ನೋಡ್ರಿ, ಅವರು ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗೇ ನಿಂತ್ಕೊಂಡ್ರು. ಕಾರಣ ಏನು? ಬರೀ ಒಳ್ಳೆಯದರ ಕೆಟ್ಟದರ ಅರಿವು ನಾವು ತಿಳಿದುಕೊಳ್ಳೋದ್ರಿಂದ ನಾವು ದೇವರಿಗೆ ಮೆಚ್ಚುಗೆಯಾಗಿ ಅಥವಾ ನಾವು ದೇವರಿಗೆ ವಿಧೇಯರಾಗಿ ಅಥವಾ ನಾವು ದೇವರಿಗೆ ಮಹಿಮೆ ಬರುವಂಥ ರೀತಿಯಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಸೊ ದೇವರು ಆದಾಮ ಹವ್ವಳಿಂದ ಬಯಸಿದ್ದೇನಂತಂದರೆ, ಅವರು ದೇವರ ಮೇಲೆ ಆತುಕೊಂಡಿರಬೇಕು. ಒಳ್ಳೆಯದರ ಕೆಟ್ಟದರ ಮೇಲೆ ದೇವರ ಮೇಲೆ ಆತುಕೊಂಡಿರ್ಬೇಕು. ಅಂದರೆ ಅವ್ರನ್ನ ಒಳ್ಳೆ ಕಡೆಗೆ ನಡೆಸುವಂಥವ್ರು ದೇವರೇ ಎಂಬುದಾಗಿ ದೇವರ ಮೇಲೆ ಅವ್ರು ಆತ್ಕೊಳ್ಬೇಕಾಗಿತ್ತು. ಬಟ್ ವಾಟ್ ದೇ ಥಾಟ್, ಅವ್ರು ಅಂದುಕೊಂಡಿದ್ದೇನು? ಇಲ್ಲ, ನಾವು ಸ್ವತಂತ್ರವಾಗಿ ಬದುಕಬೇಕು, ನಾವು ತಿಳ್ಕೊಳ್ಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಯಾಕಂದರೆ ದೇವರು ನಮಗಾಗಿ ಡಿಸೈಡ್ ಮಾಡೋದು ಬೇಕಾಗಿಲ್ಲ, ದೇವರು ನಮಗೆ ಹೇಳ್ಕೊಳ್ಳೋದು ಬೇಕಾಗಿಲ್ಲ, ದೇವರು ನಮಗೆ ತಿಳಿಸಿಕೊಡೋದು ಬೇಕಾಗಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದು ಒಳ್ಳೆಯದು, ನಾವು ಅರ್ಥ ಮಾಡ್ಕೋಬೇಕು ಯಾವುದು ಕೆಟ್ಟದ್ದು. ಅಂದರೆ ನಾವೇನಾಗ್ತಾ ಇದ್ದೀವಿ? ಸೊ ಆದಾಮ ಹವ್ವಳು ಬಯಸಿದ್ದೇನು? ಅವರು ದೇವರ ಮೇಲಿದ್ದಂಥ ಡಿಪೆಂಡೆನ್ಸ್, ದೇವರ ಮೇಲಿದ್ದಂಥ ಒಂದು ಆತುಕೊಳ್ಳುವಿಕೆಯನ್ನು ಬಿಟ್ಟುಬಿಡಬೇಕೆಂಬುದಾಗಿ ಅವರು ಅಂದ್ಕೊಂಡ್ರು. ದೇ ವಾಂಟೆಡ್ ಟು ಬಿ ಫ್ರೀ. ದೇವರಿಂದ ಅವರು ಸ್ವತಂತ್ರರಾಗಿ, ದೇವರಿಂದ ಅವರು ದೂರವಾಗಿ ಅಥವಾ ದೇವರ ಒಂದು ಸಹಾಯವಿಲ್ಲದೆ ತಮ್ಮ ಪ್ರಕಾರ ತಾವು ನಡೆಯುವುದಕ್ಕೆ ಅವರು ಇಷ್ಟಪಟ್ಟರು. ಇವತ್ತು ಕೂಡ ನಮ್ಮಲ್ಲಿ ಅನೇಕ ಜನರು, ಮನುಷ್ಯರೇ, ಅವರಿಗೆ ಆಸೆ ಏನು ಗೊತ್ತಾ? ನಾವು ನಮಗಿಷ್ಟ ಬಂದಂತೆ ನಾವು ಜೀವಿಸಬೇಕು, ನಾನು ತೀರ್ಮಾನವನ್ನು ತೆಗೆದುಕೊಳ್ಬೇಕು, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ಅದು ಇಷ್ಟ ಇಲ್ಲ ಪ್ರಿಯರೇ. ದೇವರಿಗೇನು ಇಷ್ಟ ಗೊತ್ತಾ? ನಾವು ಅವರ ಮೇಲೆ ಆತುಕೊಳ್ಳಬೇಕು. ಯಾಕಂದರೆ ದೇವರಿಗೆ ಗೊತ್ತಿದೆ ನಾವು ಅವರನ್ನು ಬಿಟ್ಟು ಏನು ಮಾಡೋದಕ್ಕೂ ಆಗೋದಿಲ್ಲ. God knew that Adam and Eve couldn't do anything without him. That is the reason God told them to don't eat. ಅದನ್ನು ತಿನ್ನಬೇಡ, ಆ ಫಲವನ್ನು ತಿನ್ನಬೇಡ ಎಂಬುದಾಗಿ ದೇವರು ಹೇಳಿದ್ದಕ್ಕೆ ಕಾರಣನೇ ಅದು. ಯಾಕಂದರೆ ಅವರು ದೇವರ ಮೇಲೆ ಆತುಕೊಳ್ಬೇಕಾಗಿತ್ತು, ಅವರು ದೇವರ ಮೇಲೆ ತಮ್ಮ ಭರವಸೆಯನ್ನು ಇಡಬೇಕಾಗಿತ್ತು. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನು ಇವತ್ತು ನನ್ನಿಂದ ನಿನ್ನಿಂದ ಬಯಸೋದೇನು? ಯೇಸು ಸ್ವಾಮಿ ಕೂಡ ಅದನ್ನೇ ನಮಗೆ ಹೇಳ್ತಾರೆ. ನೋಡ್ರಿ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ನೋಡೋದಾದರೆ ಅಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಒಬ್ಬರಿಗಲ್ಲ, ಬರೀ ಶಿಷ್ಯರಿಗಲ್ಲ, ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಇವತ್ತು ನನಗೂ ನಿನಗೂ ಕೂಡ ಯೇಸು ಸ್ವಾಮಿ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಯೇಸು ಸ್ವಾಮಿ ನಿನ್ನೆ ಇದ್ದಂತೆ ಇವತ್ತು ಯಾವತ್ತು ಬದಲಾಗದಂಥ ದೇವರು. ಅವರು ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಹಲ್ಲೆಲೂಯಾ. ನಾವು ಬದಲಾಗ್ತಾ ಇರ್ಬೋದು, ನಮ್ಮ ವಿಚಾರಧಾರೆಗಳು ಬದಲಾಗ್ತಾ ಇರ್ಬೋದು, ನಮ್ಮ ಒಂದು ಏನಂತಾರೆ ಈ ಲೋಕ ಬದಲಾಗ್ತಾ ಇರ್ಬೋದು, ಎಲ್ಲ ಬದಲಾಗ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ನಿನ್ನೆ ಇದ್ದಂತೆ ಇವತ್ತು ಯಾವತ್ತು ಬದಲಾಗದಂಥ ದೇವರು. ಅವರು ಆವತ್ತು ಹೇಳಿದಂಥದ್ದು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ಯಾರಿಗಾದರೂ ಏನರ್ಥದಲ್ಲಿ ಇದಲ್ಲದೆ ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ನಾವಂತವೇ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೇವೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಯಾರಿಗಾದರೂ, ಇಫ್ ಎನಿ ಒನ್,
ನಿನ್ನಲ್ಲಿ ಯಾರೇ ಆಗಿರಲಿ, ಇವತ್ತು ಕ್ರೈಸ್ತರೇ ಆಗಿರಲಿ, ಕ್ರೈಸ್ತರಲ್ಲಿರುವಂಥ ಜನರೇ ಆಗಿರಲಿ, ಕ್ರಿಸ್ತನನ್ನು ನಾವು ನಂಬಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವಂಥವರೇ ಆಗಿರಲಿ, ಬರೀ ನಂಬೋದ್ರಿಂದ ಏನಾಗಲ್ಲ ಪ್ರಿಯರೇ. ನಾವು ಯೇಸುವನ್ನು ಹಿಂಬಾಲಿಸಬೇಕು. ಯಾಕಂದರೆ ಅವ್ರ ಮಾರ್ಗವನ್ನು ಹಿಂಬಾಲಿಸಿದರೆ ನಮ್ಮ ಒಂದು ಗುರಿಯನ್ನು ನಾವು ತಲುಪುವಂಥವರಾಗಿದ್ದೇವೆ. ಸೊ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿಕೊಳ್ಬೇಕು. ಹಿ ನೀಡ್ ಟು ಡಿನೈ ಹಿಮ್ಸೆಲ್ಫ್. ತನ್ನನ್ನು ನಿರಾಕರಿಸಿಕೊಳ್ಬೇಕು. ಅಂದರೆ ನಾನೇನು ಅಲ್ಲ ಸ್ವಾಮಿ, ಐ ಆಮ್ ನಥಿಂಗ್, ವಿದೌಟ್ ಯು ಐ ಕೆನಾಟ್ ಡೂ ಎನಿಥಿಂಗ್. ನೋಡ್ರಿ, ಅಲ್ಲಿ ಆದಿಕಾಂಡದಲ್ಲಿ ಯಾವ ಕಾರಣಕ್ಕೆ ತಂದೆಯಾದ ದೇವರು ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ತಿನ್ನಬೇಡಪ್ಪ, ನನ್ನ ಮೇಲೆ ಆತುಕೋ ಅಂತ ಹೇಳಿದ್ರು. ಈಗ ಯೇಸು ಸ್ವಾಮಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ, ತನ್ನನ್ನು ನಿರಾಕರಿಸಿಕೊಳ್ಬೇಕು. ಹಿ ನೀಡ್ ಟು ಡಿನೈ ಹಿಮ್ಸೆಲ್ಫ್. ನಾನು ಮಾಡಬಹುದು, ನನ್ನಿಂದ ಸಾಧ್ಯ, ನಾನೇ ಎಲ್ಲ, ನನ್ನಿಂದ ಎಲ್ಲ ಅನ್ನುವಂಥ ಹೃದಯ ನಮ್ಮಿಂದ ಹೊರಟು ಹೋಗಿ ನಾವು ಅವರ ಮೇಲೆ ನಾವು ಆತುಕೊಳ್ಳುವಂಥವ್ರಾಗಿರ್ಬೇಕಂತೆ. He wants that kind of life, surrendered life, ಸಮರ್ಪಿಸಲ್ಪಟ್ಟಂಥ ಜೀವನ, ಲೈಫ್ ಆಫ್ ಟೋಟಲ್ ಸರೆಂಡರ್. ಸಂಪೂರ್ಣವಾಗಿ ನಾವು ದೇವರ ಮೇಲೆ ಆತುಕೊಳ್ಬೇಕೆಂಬುದಾಗಿ ದೇವರು ಇವತ್ತು ಇಷ್ಟಪಡ್ತಾ ಇದ್ದಾರೆ. ನೀನು ಸ್ವಲ್ಪ ನಾನು ಸ್ವಲ್ಪ ದೇವರೇ ಇಲ್ಲ, ನೀನೇ ಎಲ್ಲ. ಲಾರ್ಡ್ ಯು ಆರ್ ಎವ್ರಿಥಿಂಗ್, ನನಗೆ ನೀನೇ ಎಲ್ಲ ಅನ್ನುವಂಥ ಜೀವನವನ್ನು ನಾವು ಜೀವಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಇವತ್ತು ಕರೆಯನ್ನು ಕೊಡ್ತಾ ಇದ್ದಾರೆ. ಯಾವ ಕರೆಗೆ ಆದಾಮ ಹವ್ವಳು ಅವಿದ್ಯರಾದರೂ ಆ ಕರೆಗೆ ಮತ್ತೆ ನಮ್ಮನ್ನು ಕರಿತಾ ಇದ್ದಾರೆ. ಏನಂದರೆ, ನಿನ್ನ ಒಳ್ಳೆಯದರ ಕೆಟ್ಟದರ ಅರಿವನ್ನು ನೀನು ತಿಳ್ಕೊಂಡು ನಿನ್ನ ಬಲದಿಂದ ನೀನು ಬದುಕೋದು ಬೇಡಪ್ಪ, ನಾನು ನಿನಗೆ ತಿಳಿಸ್ಕೊಡ್ತೇನೆ, ನಾನು ನಿನ್ನನ್ನು ನಡೆಸ್ತೇನೆ, ನೀನು ನನ್ನ ನಿರಾಕರಿಸಿಕೊಳ್ಬೇಕು, ನಿನ್ನನ್ನು ನೀನು ನಿರಾಕರಿಸಿಕೊಳ್ಬೇಕು ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಹೇಳ್ತಾ ಇರೋದು ಅದನ್ನೇ. ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಎವ್ರಿ ಡೇ ವಿ ನೀಡ್ ಟು ಡಿನೈ ಅವರ್ ಸೆಲ್ಫ್. ಪ್ರತಿನಿತ್ಯ ದೇವ್ರ ವಾಕ್ಯ ಹೇಳ್ತದಲ್ವಾ, ದೇವರ ಅಹಂಕಾರಿಗಳನ್ನು ಎದುರಿಸ್ತಾರೆ, ದೀನರಿಗಾದರೂ ತನ್ನ ಕೃಪೆಯನ್ನು ಕೊಡ್ತಾರೆ. ಯಾರು ದೀನರು ಗೊತ್ತಾ ಪ್ರಿಯರೇ? ಯಾರು ಎಲ್ಲದಕ್ಕೂ ಕೂಡ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾರೆ, ಎಲ್ಲದಕ್ಕೂ ದೇವರ ಮೇಲೆ ಆತ್ಕೊಳ್ತಾರೆ, ಎಲ್ಲದಕ್ಕೂ ದೇವರನ್ನೇ ಅವರು ನಂಬಿರ್ತಾರೋ ಅವರು ಮಾತ್ರ ಅವರ ಶಿಷ್ಯರಾಗಿರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡೇಲಿ, ಪ್ರತಿನಿತ್ಯ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕೆಂಬುದಾಗಿ ದೇವರು ಹೇಳ್ತಾರೆ ಪ್ರಿಯರೇ. ಅದನ್ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಪೌಲನು ಕೂಡ ಮತ್ತೆ ರಿಪೀಟ್ ಮಾಡ್ತಾನೆ. ಏನಂದರೆ, ಆದುದರಿಂದ ದೇವರ ಕನಿಕರವನ್ನು ನಿಮಗೆ ನೆನಪಿಗೆ ತಂದು ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೇ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಅದೇ ನಿಮ್ಮ ವಿವೇಕವುಳ್ಳಂಥ ಆರಾಧನೆ ಎಂಬುದಾಗಿ ಪೌಲನು ಮತ್ತೆ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ವಾಟ್ ಗಾಡ್ ರಿಕ್ವೈರ್ಸ್. ಇವತ್ತು ಯೇಸು ನನ್ನಿಂದ ನಿನ್ನಿಂದ ಏನು ಬಯಸ್ತಾ ಇದ್ದಾರೆ ಗೊತ್ತಾ? ವಿ ನೀಡ್ ಟು ಲಿವ್ ಅ ಲೈಫ್ ಆಫ್ ಟೋಟಲ್ ಸರೆಂಡರ್. ಸಂಪೂರ್ಣವಾದಂಥ ಸಮರ್ಪಣೆಯ ಜೀವನವನ್ನು ನಾವು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನಗೆ ಬರೋದಕ್ಕೆ ಮನಸ್ಸಿದೆಯಾ, ನನ್ನನ್ನು ಹಿಂಬಾಲಿಸೋದಕ್ಕೆ ನಿನಗೆ ಇಷ್ಟ ಇದೆಯಾ, ಹಾಗಂದ್ರೆ ನಿನ್ನನ್ನು ನಿರಾಕರಿಸಿಕೊಳ್ಳಲೇಬೇಕು. ಯು ಹ್ಯಾವ್ ಟು ಡಿನೈ ಯೋರ್ ಸೆಲ್ಫ್. ಬೇರೆ ಯಾವುದೇ ಒಂದು ಆಯ್ಕೆ ನಮ್ಮ ಎದುರುಗಡೆ ಇಲ್ಲ ಪ್ರಿಯರೇ, ಬೇರೆ ಯಾವುದೇ ಆಯ್ಕೆ ಇಲ್ಲ. ನಮ್ಮ ಒಂದು ಡಿಪೆಂಡೆನ್ಸ್, ನಮ್ಮ ಒಂದು ಆತುಕೊಳ್ಳುವಿಕೆ, ನಮ್ಮ ಒಂದು ಆಧಾರ ದೇವರನ್ನಾಗೇ ನಾವು ಮಾಡಿಟ್ಟುಕೊಂಡಿದ್ರೆ ಮಾತ್ರ ದೇವರು ನಮ್ಮಿಂದ ಮಹಿಮೆ ಹೊಂದೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೇವರು ದಹಿಸುವಂಥ ಅಗ್ನಿಯಾಗಿದ್ದಾರೆ. ಹಿ ವಿಲ್ ನೆವರ್ ಎವರ್ ಶೇರ್ ಹಿಸ್ ಗ್ಲೋರಿ. ತನ್ನ ಮಹಿಮೆಯನ್ನು ಅವ್ರು ಹಂಚಿಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾವು ನಿಂತುಕೊಂಡು ನಾಳೆ ಸಾಕ್ಷಿ ಹೇಳುವಾಗ, ನಾನು ಸ್ವಲ್ಪ ಪ್ರಯತ್ನ ಪಟ್ಟೆ, ನನ್ನ ದೇವರು ನನಗೆ ಸ್ವಲ್ಪ ಸಹಾಯ ಮಾಡಿದರು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನೋ, ಹಿ ಡೋಂಟ್ ವಾಂಟ್ ದ್ಯಾಟ್ ಕೈಂಡ್ ಆಫ್ ಟೆಸ್ಟಿಮನಿ ಫ್ರಮ್ ಅಸ್. ನಮ್ಮಿಂದ ಅಂಥ ಒಂದು ಸಾಕ್ಷಿಯನ್ನು ದೇವರು ಬಯಸ್ತಾ ಇಲ್ಲ. ನಮ್ಮಿಂದ ಬಯಸ್ತಾ ಇರುವಂಥ ಸಾಕ್ಷಿ ಏನು ಗೊತ್ತಾ? ದೇವರು ಎಲ್ಲ ಅವರೇ ಮಾಡಿದರು, ಎಲ್ಲವನ್ನು ಅವರೇ ಮಾಡಿದರು. ನಾನು ಬರೀ ಅವ್ರ ಮೇಲೆ ಆತ್ಕೊಂಡೆ, ಎಲ್ಲವನ್ನು ಅವರೇ ಮಾಡಿದರು. ಹಲ್ಲೆಲೂಯಾ. ಟೋಟಲ್ ಸರೆಂಡರ್, ಸಂಪೂರ್ಣವಾದಂಥ ಒಂದು ಸಮರ್ಪಣೆಯ ಜೀವನವನ್ನು ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಇದೇ ಅಧ್ಯಾಯದಲ್ಲಿ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 59ನೇ ವಚನದಿಂದ ನಾವು ನೋಡೋದಾದರೆ ಇಲ್ಲಿ ಹೇಳ್ತದೆ, ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು, ಯೇಸು ಸ್ವಾಮಿ ಒಬ್ಬರಿಗೆ ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸು, ಕಮ್ ಫಾಲೋ ಮೀ, ಕಮ್ ಫಾಲೋ ಮೀ. ಯಾಕೆ ಹಿಂಬಾಲಿಸು ಅಂತ ಕೇಳ್ತಾರೆ ದೇವ್ರು ಗೊತ್ತಾ?
ಯಾಕಂದರೆ ನಮ್ಮನ್ನು ತನ್ನ ರಾಜ್ಯಕ್ಕೆ ಸೇರಿಸುವುದಕ್ಕೆ. ಅದರಿಂದ ಅವರಿಗೆ ಲಾಭ? ನೋ. ಅವರಿಗೆ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ, ಹಗಲು ರಾತ್ರಿ ಅವ್ರನ್ನ ಆರಾಧಿಸುವುದಕ್ಕೆ. ಕೇವಲ ಧೂಳಾದಂಥ ನಾವೇ ಇಂಪಾರ್ಟೆಂಟ್ ಅಂದ್ಕೊಳ್ಳೋದು ನಾವು ಬಿಟ್ಬಿಡೋಣ. ವಿ ಆರ್ ನಾಟ್ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಕೂಡ ಈ ಲೋಕಕ್ಕೆ ಬಂದಾಗ ತಂದೆ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟರು, ತನ್ನ ಮಗನನ್ನು ಕಳಿಸಿಕೊಟ್ರು. ಯೇಸು ಸ್ವಾಮಿ ಇಷ್ಟ ಏನಿತ್ತು? ತನ್ನ ತಂದೆ ಚಿತ್ತವನ್ನೇ ಮಾಡಬೇಕನ್ನುವಂಥದ್ದು ಇಷ್ಟ ಇತ್ತು ಅಷ್ಟೇ. ಹಲ್ಲೆಲೂಯಾ. ಅಂದರೆ ನಮ್ಮ ಮೇಲೆ ಮಮತೆ ಇಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ವಿ ಶುಡ್ ನಾಟ್ ಥಿಂಕ್ ಅವರ್ ಸೆಲ್ಫ್ ಆ್ಯಸ್ ವಿ ಆರ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಬಿಟ್ಬಿಡಬೇಕು. ಯಾಕಂತಂದರೆ ಪರಿಸರರು ಕೂಡ ಅದನ್ನೇ ಅನ್ಕೊಳ್ತಾ ಇದ್ರು, ನಾವು ತುಂಬ ಪ್ರಾಮುಖ್ಯರು, ವಿ ಆರ್ ವೆರಿ ಇಂಪಾರ್ಟೆಂಟ್, ನಾವಿಲ್ಲದೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಅಂದ್ಕೊಳ್ತಿರುವಾಗ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ ಅವ್ರನ್ನ ನೋಡಿ, ನೀವು ಹೇಳ್ತೀರಾ ನೀವು ಅಬ್ರಾಮನ ಸಂತಾನದವರು ಎಂಬುದಾಗಿ, ಆದರೆ ದೇವರು ಈ ಕಲ್ಲುಗಳಿಂದಲೂ ಕೂಡ ತನಗೆ ಸಂತಾನವನ್ನು ಉತ್ಪತ್ತಿ ಮಾಡೋದಕ್ಕೆ ಅವರಿಗೆ ಸಾಧ್ಯ ಇದೆ ಅಂತ. ಹಲ್ಲೆಲೂಯಾ. ಸೊ ವಿ ಆರ್ ನಾಟ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಹಲ್ಲೆಲೂಯಾ. ನಮ್ಮ ಜೀವನ ಇವತ್ತೇನಾದರೂ ಆಗಿರೋದಾದರೆ, ಇವತ್ತು ನಾವೆಲ್ಲಾದರೂ ಇರೋದಾದರೆ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಜೀಸಸ್. ಅದೆಲ್ಲ ಯೇಸುವಿನಿಂದ ಮಾತ್ರ. ಅವರಿಗೆ ಸದಾಕಾಲ ಮಹಿಮೆ ಉಂಟಾಗಬೇಕು. ಅವರ ಮೇಲೆ ನಾವು ಆತುಕೊಂಡು ಅವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನಾವು ಜೀವನ ಮಾಡಬೇಕು ಪ್ರೇರೆ. ಅದನ್ನು ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ತಕ್ಷಣವೇ ಅವನೇನು ಹೇಳ್ತಾರೆ ನೋಡಿ, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆ ಆಗಬೇಕು ಅಂದನು. ಹಲ್ಲೆಲೂಯಾ. ನಾನು ಮೊದಲು ಹೋಗಿ, ಮೀ ಫಸ್ಟ್, ಮೊದಲು ಹೋಗಿ ನಾನು ಇದನ್ನು ಮಾಡ್ತೇನೆ, ಮೊದಲು ಇದನ್ನು ಮಾಡ್ತೇನೆ, ಮೊದಲು ಅದನ್ನು ಮಾಡ್ತೇನೆ. ದೇವ್ರ ವಾಕ್ಯ ಏನಂತದೆ? ಮೊದಲು ದೇವರ ರಾಜ್ಯಕ್ಕಾಗಿ. ಯು ಆರ್ ನಾಟ್ ಫಸ್ಟ್ ಗಾಡ್, ಫಸ್ಟ್ ಜೀಸಸ್. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಅನೇಕ ಸಾರಿ ಜನರನ್ನು ನನಗೆ ನೋವು ಮಾಡುವಾಗ, ಜನರಿಗೆ ನನಗೆ ಹೀಯಾಳಿಸುವಾಗ, ನೋಡ್ರಿ ನಾನು ಯಾರನ್ನು ನಾನು ಬ್ಲೇಮ್ ಮಾಡೋದಿಲ್ಲ. ಐ ವಿಲ್ ಬ್ಲೇಮ್ ನೋ ಒನ್, ಬಿಕಾಸ್ ಐ ನೋ ದಟ್ ದೇರ್ ಇಸ್ ಅ ಸ್ಪಿರಿಚುವಲ್ ಬ್ಯಾಟಲ್. ಒಂದು ಆತ್ಮಿಕವಾದ ಯುದ್ಧ ನಮ್ಮ ಹಿಂದೆ ನಡೀತಾ ಇರ್ತದೆ. ಜನರು, ಮನುಷ್ಯರು, ದೇ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್. ಅವ್ರು ಕೇವಲ ಒಂದು ಸಲಕರಣೆ ಮಾತ್ರ. ನಮ್ಮ ಯುದ್ಧ ಮನುಷ್ಯರೊಟ್ಟಿಗಿಲ್ಲ. ಸೊ ಅಂಥ ಸಮಯದಲ್ಲೆಲ್ಲ ಸಮ್ಟೈಮ್ ನನಗೆ ನೋವಾದಾಗ ಮನುಷ್ಯರಿಗೆ ಆಬ್ವಿಯಸ್ಲಿ ಕೋಪ ಬರುತ್ತೆ, ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಈ ವಾಕ್ಯವನ್ನು, ಅಂದರೆ ಯೇಸು ಸ್ವಾಮಿ ಹೇಳಿದ್ರಲ್ವ, ತನ್ನನ್ನು ನಿರಾಕರಿಸಿಕೊಳ್ಬೇಕು ಅನ್ನುವಂಥ ವಾಕ್ಯವನ್ನು ನಾನು ಯಾವಾಗಲೂ ನೆನಪು ಮಾಡ್ಕೊಳ್ತೇನೆ. ನಾನೇನಿಲ್ಲ ಸ್ವಾಮಿ, ಐ ಆಮ್ ನಾಟ್ ಇಂಪಾರ್ಟೆಂಟ್ ಪರ್ಸನ್. ಇಫ್ ಎಟ್ ಆಲ್ ಐ ಆಮ್ ಇಂಪಾರ್ಟೆಂಟ್, ನಾನು ಈಗ ಹಾಗೇನಾದರೂ ನಾನು ಪ್ರಾಮುಖ್ಯ ಅಂತ ಎಣಿಸ್ಕೊಳ್ಳೋದಾದರೆ ನಿನ್ನಲ್ಲಿ ಮಾತ್ರ ನಾನು ಪ್ರಾಮುಖ್ಯ, ನಿನ್ನಲ್ಲಿ ಇದ್ದುಕೊಂಡು ಪ್ರಾಮುಖ್ಯ ಹೊರತು ನಿನ್ನನ್ನು ಬಿಟ್ಟರೆ ನಾನೇನು ತುಂಬ ಇಂಪಾರ್ಟೆಂಟ್ ಅಲ್ಲ. ನೀನೇ ಎಲ್ಲವನ್ನು ಸಹಿಸಿಕೊಂಡಿರುವಾಗ ನಾನು ಕೂಡ ಸಹಿಸಿಕೊಳ್ಬೇಕು ದೇವರೇ ಎಂಬುದಾಗಿ ನಾನು ಅನೇಕ ಬಾರಿ ಒಪ್ಪಿಸಿ ಕೊಡ್ತಾ ಇದ್ದೀನಿ. ಕಷ್ಟ, ಇಟ್ಸ್ ಏನು ಈಸಿ ಅಲ್ಲ, ಬಟ್ ದೇವರು ನಮಗೆ ಸಹಾಯ ಮಾಡ್ತಾರೆ. ಆ ಹೃದಯ ನಮಗಿರೋದಾದರೆ, ನಾನೇನಲ್ಲ ಯೇಸುವೇ ಎಲ್ಲ ಅನ್ನುವಂಥ ಹೃದಯ ಇರುವುದಾದರೆ ದೇವರು ನಮಗೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಆವಾಗ ನಾವು ಕ್ಷಮಿಸುವಂಥದ್ದು ತುಂಬ ಈಸಿ ಆಗುತ್ತೆ. ಜನರ ಮೇಲೆ ನಾವು ಕಹಿಯನ್ನು ಇಟ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ನಾವು ಇತರ ಪಾಪವನ್ನು ಕ್ಷಮಿಸಿದರೆ ದೇವರು ನಮ್ಮ ಪಾಪಗಳನ್ನು ಕೂಡ ಕ್ಷಮಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಸೊ ಇಲ್ಲಿ ನೋಡ್ರಿ, ಅವನು ಹೇಳ್ತಾ ಇದ್ದಾನೆ, ಮೊದಲು ನಾನು ಬೇರೆ ಕಾರ್ಯವನ್ನು ಮಾಡ್ತೇನೆ. ದೇವರು ಕರೆದ್ರು ಅವನ್ನ, ನನ್ನನ್ನು ಹಿಂಬಾಲಿಸು ಅಂತ ಕರೆಯುವಾಗ ಅವನೇನು ಹೇಳ್ತಾ ಇದ್ದಾನೆ, ನಾನು ಹೋಗಿ ಮೊದಲು ತಂದೆಯ ಉತ್ತರ ಕ್ರಿಯೆಗಳನ್ನು. ನೋಡ್ರಿ, ಇದು ಸಾವಾಗೋಗ್ಬಿಟ್ಟಿದೆ. ಯೇಸು ಸ್ವಾಮಿ ಅಷ್ಟು ನಿಷ್ಠುರ ಅಲ್ಲ, ತಂದೆಯ ಸಾವಿಗೆ ಹೋಗಬೇಡ ಅಂತ ಹೇಳಿಲ್ಲ ಸ್ವಾಮಿ. ಅಲ್ಲಿ ಏನು ಹೇಳ್ತಾ ಇದ್ದಾನೆ, ಅವನೇನು ಕೇಳ್ತಾ ಇದ್ದಾನೆ, ನಾನೇನು ಮಾಡ್ತೇನೆ, ಮೊದಲು ಹೋಗಿ ತಂದೆಯ ಉತ್ತರ ಕ್ರಿಯೆಗಳಂದ್ರೆ ಏನು? ಸತ್ತಾದ್ಮೇಲೆ ಮಾಡುವಂಥ ಕಾರ್ಯಗಳು, ಅದನ್ನು ನಾನು ಮುಗಿಸ್ಕೊಂಡು ಬರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ವ್ಯಕ್ತಿ. ಹಂಗಂದರೆ ಇದೇನಂತಾರೆ, ಇಟ್ಸ್ ಕಾಲ್ಡ್ ಆಸ್ ಲೇಮ್ ರೀಸನ್, ಕುಂಟು ನೆಪಗಳು ಅಷ್ಟೇ. ಯೇಸುವನ್ನು ಹಿಂಬಾಲಿಸುವುದಕ್ಕೆ ಕುಂಟು ನೆಪಗಳು ಮಾತ್ರ. ಮೊದಲು ಅವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕನ್ನುವಂಥದ್ದೇ ದೇವರಿಗೆ ಇಷ್ಟ. ಅದಕ್ಕೆ 62ನೇ ವಚನದಲ್ಲಿ ಹೇಳ್ತಾ ನೋಡ್ರಿ, ಅಲ್ಲೇ ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಸೊ ಎಂಥ ಒಂದು ಜೀವನವನ್ನು ಅಥವಾ ಎಂಥ ಒಂದು ಲೈಫನ್ನು ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ ಅಂತಂದರೆ, ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥ ಜೀವನವನ್ನು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ನಾಟ್ ಮೀ ಫಸ್ಟ್ ಬಟ್ ಗಾಡ್ ಫಸ್ಟ್.
ನಾನು ಮೊದಲಲ್ಲ, ದೇವರು ಮೊದಲು, ಅವರ ರಾಜ್ಯ ಮೊದಲು, ಅವರ ನೀತಿ ಮೊದಲು. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ಬದುಕುವುದಾದರೆ ಮಾತ್ರ ನಮ್ಮ ದೇವರಿಗೆ ಇಷ್ಟವುಳ್ಳಂಥ ಅವರ ಚಿತ್ತಕ್ಕನುಸಾರವಾದಂಥ ಜೀವನವನ್ನು ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಅರ್ಥ ಪ್ರಿಯರೇ. ಹಲ್ಲೆಲೂಯಾ. ಈಗ ನಾವು ಕೆಲವೊಂದು ವಿಷಯಗಳನ್ನ ನಾವು ಅರ್ಥ ಮಾಡೋಣ. ಯಾಕೆ ವೈ ಐ ಶುಡ್ ಸರೆಂಡರ್, ನಾನು ಯಾಕೆ ದೇವರಿಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಬೇಕು, ನಾನು ಯಾಕೆ ದೇವರಿಗೆ ಮೆಚ್ಚುವಂಥ ಜೀವನವನ್ನು ಜೀವಿಸಬೇಕು, ನಾನು ಯಾಕೆ ಎಲ್ಲದರ ಮೇಲೆ ದೇವರ ಮೇಲೆ ಡಿಪೆಂಡೆಂಟ್ ಆಗಿರಬೇಕು. ಲೋಕದಲ್ಲಿ ಅನೇಕ ಜನರಿದ್ದಾರಲ್ವಾ, ತಮಗೆ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದಾರಲ್ವಾ ಅಂತ ನಾವು ಹೇಳೋದಾದರೆ ಅದಕ್ಕೆ ಕೆಲವೊಂದು ಅಂಶಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ, ನಾವು ಅವರ ಸೃಷ್ಟಿ. ಹಲ್ಲೆಲೂಯಾ. ವಿ ಆರ್ ಹಿಸ್ ಕ್ರಿಯೇಷನ್. ಹಲ್ಲೆಲೂಯಾ. ನಾವು ನಂಬೋದಾದರೆ ನೋಡ್ರಿ, ದೇವರು ನಮ್ಮನ್ನು ಸೃಷ್ಟಿಸಿದ್ದು ಯಾಕೆ ಅಂದರೆ ಅವರಿಗೋಸ್ಕರ, ಅವರ ಮಹಿಮೆಗೋಸ್ಕರವಾಗಿಯೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ, ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿರ್ತದೆ. ಹಲ್ಲೆಲೂಯಾ. ನೋಡ್ರಿ, ಎಲ್ಲ ದೇವರಿಂದ ಸೃಷ್ಟಿಸಲ್ಪಟ್ಟಿದೆ ಅಂತೆ, ದೇವರಿಂದ ನಡೆಸಲ್ಪಡ್ತಾ ಇದೆ ಅಂತೆ, ಮತ್ತು ದೇವರಿಗಾಗಿಯೇ. ಯಾಕೆ ನಾವು ದೇವರಿಗೆ ಸಮರ್ಪಿಸಬೇಕು ಗೊತ್ತಾ ಪ್ರಿಯರೇ? ಯಾಕಂದರೆ ನಮ್ಮನ್ನು ಸೃಷ್ಟಿಸಿದ್ದು ದೇವರು, ನಮ್ಮನ್ನು ನಡೆಸ್ತಿರುವಂಥದ್ದು ದೇವರು, ನಮ್ಮನ್ನು ತನಗಾಗಿ ಉಪಯೋಗ ಮಾಡಬೇಕೆಂಬುದಾಗಿ ದೇವರು ಆಲೋಚಿಸಿದ್ದಾರೆ. ದೇವರು ನಾವು ಅವರಿಗಾಗಿ ಬದುಕಬೇಕೆಂಬುದಾಗಿ ಅವರು ಇಚ್ಛಿಸುವಂಥ ದೇವರಾಗಿದ್ದಾರೆ. ನಮಗೋಸ್ಕರ ನಾವು ಬದುಕುವುದಕ್ಕಾಗಲ್ಲ. ಸಾಕು, ನಮಗಾಗಿ ನಾವು ಬದುಕಿದ್ದು ಸಾಕು. ಯಾಕಂದರೆ ನಮಗಾಗಿ ನಾವು ಬದುಕೋದಾದರೆ ಜೀವನದಲ್ಲಿ ಸಮಾಧಾನ ಇರೋದಿಲ್ಲ ಪ್ರಿಯರೇ, ಸಂತೋಷ ಇರೋದಿಲ್ಲ. ಬಿಕಾಸ್ ವಿ ಆರ್ ಮೆಂಟ್ ಫಾರ್ ದ್ಯಾಟ್. ನಮ್ಮನ್ನು ದೇವರು ಸೃಷ್ಟಿಸಿದ್ದೇ ಅವರಿಗೋಸ್ಕರವಾಗಿ, ನಮ್ಮನ್ನು ದೇವರು ಸೃಷ್ಟಿಸಿದ್ದೇ ಅವರ ಮಹಿಮೆಗೋಸ್ಕರವಾಗಿ. ಆ ರೀಸನ್ ಬಿಟ್ಟು ನಾವು ಬೇರೆ ಎಲ್ಲ ಮಾಡ್ತಾ ಹೋದರೆ ಖಂಡಿತವಾಗಿ ಹೃದಯದಲ್ಲಿ ಸಮಾಧಾನ ಇರೋದಿಲ್ಲ, ಹೃದಯದಲ್ಲಿ ನೆಮ್ಮದಿ ಇರೋದಿಲ್ಲ, ಹೃದಯದಲ್ಲಿ ನಂಬಿಕೆ ಇರೋದಿಲ್ಲ, ಹೃದಯದಲ್ಲಿ ಯಾವುದೇ ವಿಧವಾದಂಥ ಒಂದು ಆ ಶಾಂತಿ ಅನ್ನುವಂಥದ್ದು ನೆಲೆಸಿರೋದಿಲ್ಲ ಪ್ರಿಯರೇ. ಸಮಾಧಾನ ಇಲ್ಲದೆ ಇರುವಂಥ ವ್ಯಕ್ತಿಗಳಾಗಿರ್ತೇವೆ. ಅವರ್ ಲೈಫ್ ವಿಲ್ ಬಿ ಎಂಟಿ. ನಮ್ಮ ಪರ್ಪಸ್ ಏನು? ಯಾಕೆ ದೇವರು ನನ್ನನ್ನು ಈ ದಿವಸ ಈ ಲೋಕದಲ್ಲಿ ಇಟ್ಟಿದ್ದಾರೆ, ಯಾಕೆ ನನಗೆ ರಕ್ಷಣೆ ಕೊಟ್ಟಿದ್ದಾರೆ? ಅವರಿಗೋಸ್ಕರ. ಹಲ್ಲೆಲೂಯಾ. ಸೊ ಫಸ್ಟ್, ಯಾಕೆ ನಾವು ದೇವರಿಗೆ ನಾವು ಸಮರ್ಪಿಸಬೇಕಂತಂದರೆ ನಾವು ಅವರ ಸೃಷ್ಟಿ. ಮತ್ತು ಎರಡನೇದಾಗಿ, ಯಾಕೆ ನಾವು ದೇವರಿಗೆ ಸಮರ್ಪಿಸಬೇಕಂದ್ರೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಚನದಲ್ಲಿ ಪೌಲನು ಈ ರೀತಿಯಲ್ಲಿ ಹೇಳ್ತಾನೆ, ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಹಲ್ಲೆಲೂಯಾ. ನೋಡ್ರಿ, ಎರಡನೇ ಕಾರಣ ನಾವು ಯಾಕೆ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕಂತಂದರೆ, ಯಾಕಂದರೆ ಯೇಸು ಸ್ವಾಮಿ ಮೊದಲು ತನ್ನನ್ನು ತಾನು ಆ ಕ್ರೂಜೆ ಮೇಲೆ ನಮಗಾಗಿ ಸಮರ್ಪಿಸಿಕೊಂಡ್ರು. ಆ ದೊಡ್ಡ ಉಪಕಾರವನ್ನು ದೇವರು ನಮಗಾಗಿ ಮಾಡಿದ್ದಾರೆ ಪ್ರಿಯರೇ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಈ ಲೆಂತ್ ಡೇಸ್ಗಳು ಪ್ರಾರಂಭ ಆಗುತ್ತೆ. ಶಿಲುಬೆ ವಿಷಯದಲ್ಲಿ ನಾವು ಅನೇಕ ಸಭೆಗಳಲ್ಲೆಲ್ಲ ನಾವು ಕೇಳಿಸ್ಕೊಳ್ತೇವೆ, ಏನು ಮಾಡಿದ್ರು ಶಿಲುಬೆಯಲ್ಲಿ ದೇವರು ನಮಗಾಗಿ ಮಹಾ ಉಪಕಾರವನ್ನು ಮಾಡಿದರು. ಆ ಉಪಕಾರ ಏನು ಗೊತ್ತಾ? ಪಾಪಿಗಳಾದಂಥ ನಮ್ಮನ್ನು, ನರಕಕ್ಕೆ ಪಾತ್ರರಾಗಬೇಕಾದಂಥ ನಮ್ಮನ್ನು ದೇವರು ತನ್ನ ಅಮೂಲ್ಯವಾದಂಥ ರಕ್ತದಿಂದ ಪರಿಶುದ್ಧಪಡಿಸಿ ನಮಗೆ ನಿತ್ಯ ಜೀವದ ಒಂದು ವಾಗ್ದಾನವನ್ನು ಕೊಟ್ಟರು. ಅವರು ನಂಬೋದ್ರ ಮೂಲಕವಾಗಿ ನಾವಿವತ್ತು ಪರಲೋಕದ ಕಡೆಗೆ ನಡೀತಾ ಇದ್ದೇವೆ. ಇಂಥ ದೊಡ್ಡ ಉಪಕಾರ ಅವರು ಮಾಡಿರುವಾಗ ಆ ಉಪಕಾರ ನಮ್ಮನ್ನೇನು ಮಾಡಬೇಕು? ಮನಸ್ಸು ಬೇರೆ ಮಾಡಿಕೊಳ್ಳೋದಕ್ಕೆ ಮಾಡಬೇಕು, ನಮ್ಮನ್ನು ಪ್ರೇರೇಪಿಸಬೇಕು. ಹಲ್ಲೆಲೂಯಾ. ಆ ಉಪಕಾರ ನಾವು ದೇವರ ಬಳಿಯಲ್ಲಿ ಬಂದು ಅವರಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತೆ ಆ ಮನಸ್ಸನ್ನು ನಮಗೆ ಕೊಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಇದಕ್ಕಾಗಿ ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಬೇಕು. ಒಂದನೇ ಕಾರಣ ಯಾವುದು ಅಂದರೆ ಅವರು ನಮ್ಮನ್ನು ಸೃಷ್ಟಿಸಿದ್ದಾರೆ, ಅವರು ಸೃಷ್ಟಿಕರ್ತ. ಮತ್ತು ಎರಡನೇ ಕಾರಣ ಏನಂದರೆ ಯೇಸು ಸ್ವಾಮಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡಿರುವಾಗ, ತನ್ನ ಜೀವನವನ್ನೇ ನಮಗಾಗಿ ಕೊಟ್ಟಿರುವಾಗ ನಾವು ಅವರಿಗೆ ಕೊಡಬಾರ್ದಾ? ಅವರು ಉಪಕಾರ ನಮಗೆ ಆ ಮನಸ್ಸು ಕೊಡಬಾರ್ದಾ? ಹಲ್ಲೆಲೂಯಾ. ಅವರು ಮಾಡಿರುವಂಥ ಈ ಉಪಕಾರ ನಮಗೆ ಮನಸ್ಸು ಬೇರೆ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡಬಾರ್ದಾ ಪ್ರಿಯರೇ? ಖಂಡಿತವಾಗಿ ಮಾಡಬೇಕು. ಹಲ್ಲೆಲೂಯಾ. ಸೊ ನಮ್ಮನ್ನು ಅವರ ಉಪಕಾರ, ಅವ್ರು ಮಾಡಿರುವಂಥ ಆ ಒಂದು ದೊಡ್ಡ ಮಹಾ ಉಪಕಾರ, ಕ್ರೂಜೆ ಮೇಲೆ ಮಾಡಿದಂಥ ಕಾರ್ಯ ನಮ್ಮನ್ನು ಮನಸ್ಸು ಬೇರೆ ಮಾಡಿಕೊಳ್ಳುವಂತೆ, ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವಂತೆ ಅದು ಮಾಡಬೇಕಾಗಿದೆ ಪ್ರಿಯರೇ. ಸೊ ಈ ಎರಡು ವಿಷಯಗಳು ನಮಗೆ ಒತ್ತಾಯಪಡಿಸಬೇಕು. ಮೊದಲನೇದು, ಅವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಮತ್ತು ಎರಡನೇದು,
ತನ್ನ ಮಗನನ್ನು ಕ್ರೂಜೆ ಮೇಲೆ ಸಂಪೂರ್ಣವಾಗಿ ಸಮರ್ಪಿಸಿ ಕೊಟ್ಟರು. ಅದಕ್ಕಾಗಿ ನಾವು ಕೂಡ ನಮ್ಮ ಜೀವನವನ್ನು ಅವರ ಉಪಕಾರವನ್ನು ನೆನಪಿಸಿಕೊಂಡು ನಾವು ಸಮರ್ಪಿಸಿ ಕೊಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಏನಾಗುತ್ತೆ, ನಮ್ಮನ್ನು ನಾವು ಸಮರ್ಪಿಸಿ ಕೊಟ್ಟಾಗ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಹಲ್ಲೆಲೂಯಾ. ಮುಂದೆ ಒಂದು ರಾಜ್ಯಕ್ಕೋಸ್ಕರವಾಗಿ ನಾವು ಕಾಯ್ತಾ ಇದ್ದೀವಲ್ವಾ, ಆ ರಾಜ್ಯದಲ್ಲಿ ಏನಾಗಲಿಕ್ಕಿದೆ, ಸದಾಕಾಲ ನಮ್ಮ ದೇವರು ರಾಜನಾಗಿ ಆಳ್ವಿಕೆ ಮಾಡಲಿಕ್ಕಿದ್ದಾರೆ. ನಮ್ಮ ಯೇಸು ಸ್ವಾಮಿ ರಾಜನಾಗಿ ಆಳ್ವಿಕೆ ಮಾಡಲಿಕ್ಕಿದ್ದಾರೆ. ಸೊ ಇವತ್ತು ನಾವೇನಾದರೂ ಅದನ್ನು ಪ್ರಾಕ್ಟೀಸ್ ಮಾಡದೆ ಹೋದರೆ, ನಮ್ಮನ್ನು ಸರೆಂಡರ್ ಮಾಡಿಕೊಳ್ಳೋದನ್ನು ನಾವು ಪ್ರಾಕ್ಟೀಸ್ ಮಾಡದೆ ಹೋದರೆ, ಅವರ ರಾಜ್ಯದಲ್ಲಿ ನಮಗೆ ಸ್ಥಳ ಇಲ್ಲ ಪ್ರಿಯರೇ, ನಮಗೆ ಸ್ಥಳ ಸಿಕ್ಕೋದಿಲ್ಲ. ಯಾಕಂದರೆ ಅಲ್ಲಿ ನಿತ್ಯ ನಿರಂತರವೂ ನಮ್ಮ ದೇವರೇ, ನಮ್ಮ ಯೇಸುವೆ ರಾಜಾದಿ ರಾಜನಾಗಿ ಅವರು ಆಳ್ವಿಕೆ ಮಾಡಲಿಕ್ಕಿದ್ದಾರೆ. ಇಫ್ ವಿ ಕಾಂಟ್ ಸರೆಂಡರ್ ಟು ಹಿಮ್ ಇನ್ ದಿಸ್ ಲೈಫ್, ಈ ಒಂದು ಜೀವನದಲ್ಲಿ ನಾವು ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೆ ಹೋದರೆ, ಪರಲೋಕದಲ್ಲಿ ಹೇಗೆ ನಾವು ಸಮರ್ಪಿಸಿಕೊಳ್ತೇವೆ, ಹೇಗೆ ನಾವು ಕ್ರಿಸ್ತನಿಗಾಗಿ ನಾವು ಇರ್ತೇವೆ? ಸೊ ಅಲ್ಲಿ ನಮಗೆ ಸ್ಥಳ ಇರೋದಿಲ್ಲ. ಇಫ್ ಎಟ್ ಆಲ್ ವಿ ಡೋಂಟ್ ವಾಂಟ್ ಟು ಸರೆಂಡರ್ ಅವರ್ ಸೆಲ್ಫ್ ಟು ಗಾಡ್, ಟೋಟಲಿ ಸರೆಂಡರ್ ಅವರ್ ಸೆಲ್ಫ್ ಟು ಗಾಡ್, ದೆನ್ ಶೋರ್ಲಿ ವಿ ಡೋಂಟ್ ಹ್ಯಾವ್ ಎನಿ ಪ್ಲೇಸ್ ಇನ್ ಹೆವೆನ್. ಪರಲೋಕದಲ್ಲಿ ನಮಗೆ ಸ್ಥಳ ಇಲ್ಲ ಪ್ರೇರೆ. ದೇವರು ಇವತ್ತು ನಮ್ಮನ್ನು ಕರೀತಾ ಇದ್ದಾರೆ. ನಾವು ಸರೆಂಡರ್ ಆದರೆ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಕಾರ್ಯ ಆಗ್ತದೆ. ಅದನ್ನು ನಾನು ಕೊನೆಯದಾಗಿ ಈಗ ಹೇಳಿ ನಾನು ಮುಗಿಸ್ತೇನೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋದಾದರೆ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕವಾಗಿ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ನಾವು ವೈರಿಗಳಾಗಿದ್ವಂತೆ. ದೇವರಿಗೆ ಏನಾಗಿದ್ವಂತೆ? ವೈರಿಗಳಾಗಿದ್ವಂತೆ. ನಿಮಗೆ ಯುದ್ಧದ ಬಗ್ಗೆ ಗೊತ್ತಿರುವುದಾದರೆ, ವೈರಿಗಳು ಅವರ ಒಂದು ಪ್ರಾಣ ಉಳಿಯೋದಕ್ಕೆ ಒಂದೇ ಒಂದು ಮಾರ್ಗ ಇದೆ. ಏನು ಗೊತ್ತಾ? ಮೇಲ್ಗಡೆ ಒಂದು ವೈಟ್ ಫ್ಲ್ಯಾಗನ್ನು ಅವರು ಹಾರಿಸೋದಾದರೆ ಅದರ ಅರ್ಥ ಏನು? ನನ್ನನ್ನು ನಾನು ಸಂಪೂರ್ಣವಾಗಿ ಸರೆಂಡರ್ ಮಾಡ್ತಾ ಇದ್ದೇನೆ. ಕೈಗಳನ್ನು ಮೇಲೆ ಕೆತ್ತುತ್ತಾರೆ ಕೆಲವೊಬ್ಬರು, ಇನ್ನು ಕೆಲವೊಬ್ಬರು ವೈಟು, ಅದು ಹಳೆ ಕಾಲದಲ್ಲಿ ಆ ಒಂದು ಬಿಳಿ ಒಂದು ಧ್ವಜವನ್ನು ಹಾರಿಸ್ತಾ ಇದ್ರು. ಆವಾಗ ಅರ್ಥ ಇಲ್ಲ, ನಾನು ಸಮಾಧಾನ, ನಾನು ಸೋತೋಗಿದ್ದೇನೆ, ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಅರ್ಥ. ಇವತ್ತು ದೇವರಿಗೆ ವಿರುದ್ಧವಾಗಿ ಯುದ್ಧದಲ್ಲಿದ್ದಂಥ ನೀವು, ದೇವರು ನಮ್ಮ ಜೊತೆಯಲ್ಲಿ ಐಕ್ಯವಾಗಬೇಕಂದ್ರೆ, ದೇವರು ನಮ್ಮ ಜೊತೆಯಲ್ಲಿ ಸಮಾಧಾನದಿಂದ ಇರಬೇಕಂತಂದರೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಬೇಕು. ಬಿಕಾಸ್ ಯುದ್ಧದಲ್ಲಿ ಸಮರ್ಪಣೆ ಮಾಡದ ಹೊರತು, ಇಫ್ ದೇ ಡೋಂಟ್ ಸರೆಂಡರ್, ಯುದ್ಧ ಕಂಟಿನ್ಯೂ ಆಗುತ್ತೆ, ಯುದ್ಧ ಹಾಗೆ ನಡೀತಾ ಹೋಗುತ್ತೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ದೇವರ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಇಷ್ಟಪಡ್ತೀವಾ? ಖಂಡಿತವಾಗಿ ಪಡಬಾರ್ದು. ಯಾಕೆ ಗೊತ್ತಾ? ಯಾಕಂದರೆ ದೇವರ ವಿರುದ್ಧವಾಗಿ ನಿಂತು ಗೆಲ್ಲುವಂಥವ್ರು ಈ ಲೋಕದಲ್ಲಿ ಯಾರೂ ಇಲ್ಲ, ಯಾರು ಹುಟ್ಟೋದೂ ಇಲ್ಲ. ಯಾಕಂದರೆ ನಮ್ಮ ದೇವರು ರಾಜಾದಿ ರಾಜನು, ಕರ್ತಾದಿ ಕರ್ತನು, ಎಲ್ಲವನ್ನ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ದೇವರು. ಅವರಿಗೆ ನಾವು ವೈರಿಗಳಾಗಿರೋದಕ್ಕೆ ಹೇಗೆ ಸಾಧ್ಯ ಪ್ರಿಯರೇ? ಆದರೆ ಸಾಧ್ಯ ಯಾವಾಗ ಗೊತ್ತಾ? ಯಾವಾಗ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋದಿಲ್ವೋ, ವೆನ್ ವಿ ಡೋಂಟ್ ಸರೆಂಡರ್ ಅವರ್ ಸೆಲ್ಫ್, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೇ ಇರುವಂಥ ಸಮಯದಲ್ಲಿ ನಾವೇನಾಗ್ತೇವೆ? ಅವರಿಗೆ ವೈರಿಗಳಾಗಿ ಮಾರ್ಪಡ್ತೇವೆ. ತುಂಬ ಕಷ್ಟ ಪ್ರಿಯರೇ, ದೇವರಿಗೆ ವೈರಿಗಳಾಗಿರುವಂಥದ್ದು ತುಂಬ ಕಷ್ಟ. ಸೊ ಇವತ್ತು ದೇವರು ನಮ್ಮನ್ನು ಕರೀತಾ ಇರುವಂಥದ್ದು ಒಂದು ಕಾರ್ಯಕ್ಕೆ. ಅದೇನೆಂದರೆ, ಮಗನೇ ಮಗಳೇ, ನನ್ನ ಜೀವವನ್ನು ನಾನು ನಿನಗೋಸ್ಕರ ಸಮರ್ಪಿಸಿದೆ, ನನ್ನ ಪ್ರಾಣವನ್ನು ನಿನಗೋಸ್ಕರ ನಾನು ಸಮರ್ಪಿಸಿದೆ, ನನ್ನ ರಕ್ತವನ್ನು ನಾನು ನಿನಗೋಸ್ಕರ ಸಮರ್ಪಿಸಿದೆ, ನನ್ನ ಒಬ್ಬನೇ ಮಗನನ್ನು ನಿನಗಾಗಿ ಸಮರ್ಪಿಸಿದೆ. ಈ ದಿವಸ ನಿನ್ನ ಜೀವನವನ್ನು ನನಗೆ ಸಮರ್ಪಿಸ್ತೀಯ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಹೇಗೆ ಸಮರ್ಪಣೆ? ಕಂಪ್ಲೀಟ್ ಸರೆಂಡರ್. ದೇವರ ನಿನ್ನ ಚಿತ್ತವೇ ಆಗಲಿ, ನನ್ನ ಚಿತ್ತ ಅಲ್ಲ ಸ್ವಾಮಿ, ನನ್ನ ಚಿತ್ತ ಬೇಡ ದೇವರೇ, ನನಗಿಷ್ಟದ ಪ್ರಕಾರ ನಡೆಯುವಂಥದ್ದು ನಾನು ಬೇಡ ಕರ್ತನೆ, ನಾನು ನಿನಗೋಸ್ಕರ ಬದುಕ್ತೇನೆ ಎಂಬುದಾಗಿ ದೇವರಿಗೆ ನಾವು ಸಮರ್ಪಿಸೋಣ ಪ್ರೇರೆ. ವೆನ್ ವಿ ಸರೆಂಡರ್, ನಾವು ಸಮರ್ಪಿಸಿ ಕೊಟ್ಟಾಗ ದೇವರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ತನ್ನ ಚಿತ್ತವನ್ನು ನೆರವೇರಿಸ್ತಾರೆ. ಮತ್ತು ಅವ್ರ ಚಿತ್ತ ಯಾವಾಗಲೂ ನಮಗೆ ಒಳ್ಳೆಯದಾಗಿದೆ ಪ್ರೇರೆ, ಅವ್ರ ಚಿತ್ತ ಯಾವಾಗಲೂ ನಮಗೆ ಒಳ್ಳೆಯದೇ. ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ತಂದೆ ಹತ್ರ ಕೇಳೋಣ, ತಂದೆ ನಿನ್ನ ಆತ್ಮನಿಂದ ನನಗೆ ಸಹಾಯ ಮಾಡಪ್ಪ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸಿ ನಿನಗಾಗಿ ಬದುಕುವಂತೆ ಕರ್ತನೆ ಸಹಾಯ ಮಾಡು ಎಂಬುದಾಗಿ ಕರ್ತನ ಹತ್ರ ಕೇಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ ಈ ಸಮಯದಲ್ಲಿ ಕರ್ತನೆ, ಅಪ್ಪ ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ನನ್ನನ್ನು ವೀಕ್ಷಿಸ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ ರಾಜ. ಅಪ್ಪ ಸಂಪೂರ್ಣವಾದ ಸಮರ್ಪಣೆಯ ಜೀವನವನ್ನು
ನಾವೆಲ್ಲರೂ ನಿನ್ನ ಮುಂದೆ ನಡೆಸುವಂತೆ ಸಹಾಯ ಮಾಡಿರಿ, ಆ ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಿರಪ್ಪ ಕರ್ತನೆ. ಹೌದು ಕರ್ತನೆ, ಯಾಕಂದರೆ ನೀನು ನಮ್ಮ ತಂದೆ ಆಗಿದ್ದಿ, ನಾವು ನಿನ್ನ ಮಕ್ಕಳಾಗಿದ್ದೇವೆ. ನಾವು ನಿನಗೆ ಸಮರ್ಪಿಸದೆ ಹೋದರೆ ತಂದೆ, ಈ ಲೋಕದಲ್ಲಿ ನಾವು ಕರ್ತನೆ ನಿನಗೆ ಇಷ್ಟವುಳ್ಳಂಥ ಜೀವನವನ್ನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ದೇವರೇ. ನನ್ನ ನೋಡ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರು ಅಪ್ಪ ತಂದೆ, ತಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸಿ, ತಮ್ಮ ಆಲೋಚನೆಗಳನ್ನು ನಿನಗೆ ಸಮರ್ಪಿಸಿ, ತಮ್ಮ ಹೃದಯಗಳನ್ನು ನಿನಗೆ ಸಮರ್ಪಿಸಿ, ತಮ್ಮ ಕರ್ತನೆ ಸ್ವಾಮಿ ಎಲ್ಲ ಪ್ಲ್ಯಾನ್ಸ್ಗಳನ್ನು ನಿನಗೆ ಸಮರ್ಪಿಸಿ, ದೇವರೇ ನಿನ್ನ ಚಿತ್ತವೇ ನನ್ನಲ್ಲಿ ಆಗಲಿ ಎಂಬುದಾಗಿ ನಿನ್ನ ವಾಕ್ಯದಂತೆ ಬದುಕುವಂತೆ ನೀನು ಸಹಾಯ ಮಾಡಿರಿ, ಬಲಪಡಿಸ್ರಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ನೀನು ಆ ರೀತಿಯಲ್ಲಿ ಮಾಡುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ನನ್ನ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ.